ಗೌರಿ ಗಣೇಶ ಹಬ್ಬ ಹಿಂದೂ ಧರ್ಮದ ಸಾಂಪ್ರದಾಯಿಕತೆಯ ಪ್ರತೀಕ. ಆದರೆ ಬೆಳಗಾವಿಯ ಗಡಿಯಲ್ಲಿರುವ ಮಹಾರಾಷ್ಟ್ರದ ಕುರಂದವಾಡ ಗ್ರಾಮ ಇದಕ್ಕೆ ತದ್ವಿರುದ್ಧವಾಗಿದೆ. ಯಾಕಂದ್ರೆ ಇಲ್ಲಿನ ಮುಸಲ್ಮಾನರು ಕೂಡ ಗಣೇಶ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಅಲ್ಲದೆ ಈ ಬಾರಿ 10ಕ್ಕೂ ಹೆಚ್ಚು ಮಸೀದಿಗಳಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಕೋಮು ಸೌಹಾರ್ದತೆಯನ್ನ ಮೆರಿತಾ ಇದ್ದಾರೆ. ಪೂಜೆ ಪುನಸ್ಕಾರಗಳಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಿಗೆ ಪಾಲ್ಗೊಂಡು ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ದೇವನೊಬ್ಬ ನಾಮ ಹಲವು ಅಂತ ಹೇಳುವಂತ ಮಾತಿದೆ. ಬಹುಶಃ ಇಲ್ಲಿ ಅಕ್ಷರಶಃ ಅದನ್ನ ಪಾಲಿಸ್ತಾ ಇದ್ದಾರೆ. ಯಾವ ಧರ್ಮ ಆದ್ರೇನು, ಯಾವ ಜಾತಿ ಆದ್ರೇನು, ನಾವು ದೇವರು ಅಂತ ಹೇಳಿದಾಗ ನಾವು ಪೂಜೆ ಪುನಸ್ಕಾರಗಳಲ್ಲಿ ತೊಡಕೊಳ್ಬೇಕು ಅಂತ ಹೇಳುವಂತ ಆ ಸಾಮರಸ್ಯತೆಯನ್ನು ಇಲ್ಲಿ ಮೆರೆದು ತೋರಿಸ್ತಾ ಇದ್ದಾರೆ. ಬಹುಶಃ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವನ್ನ ಪ್ರಾರಂಭಿಸಿದ ಹಂತದಲ್ಲಿ ಇದೇ ಉದ್ದೇಶವನ್ನು ಇಟ್ಕೊಂಡು ಅವರು ಮಾಡಿರುವಂತದ್ದು. ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಎಲ್ಲರೂ ಕೂಡ ಒಟ್ಟಾಗಿರಬೇಕು, ನಮ್ಮ ಮಧ್ಯೆ ಜಾತಿ ಕಲಹಗಳು, ಧರ್ಮ ಕಲಹಗಳು ಇರಬಾರದು ಅಂತ ಹೇಳುವಂತ ಕಾರಣಕ್ಕೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಲಾಯಿತು ಆ ಬ್ರಿಟಿಷರಿದ್ದಂತ ಸಂದರ್ಭದಲ್ಲೇ. ಬಹುಶಃ ಇವತ್ತು ಅದನ್ನ ಬೇರೆ ಬೇರೆ ಒಂದೇ ಜಾತಿಗೆ ಸೀಮಿತ, ಒಂದೇ ಧರ್ಮಕ್ಕೆ ಸೀಮಿತ ಅಂತ ಹೇಳುವಂತ ರೀತಿಯಲ್ಲಿ ಆಚರಿಸಲಾಗ್ತಾ ಇದೆ. ಆದ್ರೆ ಇಲ್ಲಿ ಎಲ್ಲದಕ್ಕೂ ಕೂಡ ಏನೋ ವಿರುದ್ಧ ಅಂತ ಹೇಳುವಾಗೆ ನಡೆದುಕೊಳ್ಳಲಾಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ. ಸಮಾಜದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳಾದ್ರೆ ಮಾತ್ರ ನಾವು ಸಮಾಜ ಅಂತ ಕರಿಬಹುದು, ಸಮಾಜ ಅಭಿವೃದ್ಧಿ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಬೆಳಗಾವಿಯ ಗಡಿಯಲ್ಲಿರುವಂತಹ ಮಹಾರಾಷ್ಟ್ರದ ಕುರಂದವಾಡ ಗ್ರಾಮದಲ್ಲಿ ಏನು ಮುಸಲ್ಮಾನರು ಕೂಡ ಗಣೇಶ ಹಬ್ಬವನ್ನ ಮಸೀದಿಯಲ್ಲಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲರೂ ಕೂಡ ಬಂಧು ಬಾಂಧವರಂತೆ ಸೇರ್ಕೊಂಡು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ.